ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಟಿ ಪರೀಕ್ಷೆ ತಯಾರಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ 2ನೆಯ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಚಾಪ್ಟರ್ 2 ರ್ಯಾಷನಲ್ ನಂಬರ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಆವೃತ್ತ ನಿಯಮ, ಪರಿವರ್ತನೀಯ ನಿಯಮ, ಸಹವರ್ತನೀಯ ನಿಯಮ, ವಿತರಣಾ ನಿಯಮ ಅಂದರೆ ಕ್ಲೋಜರ್ ಪ್ರಾಪರ್ಟಿ, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ರ್ಯಾಷನಲ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಪ್ರಾಪರ್ಟೀಸ್. ಹಾಗೆ ಎಡಿಟಿವ್ ಐಡೆಂಟಿಟಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಸಂಕಲನದ ಅನನ್ಯತಾಂಶ, ಗುಣಾಕಾರ ಅನನ್ಯತಾಂಶ, ರೆಸಿಪ್ರೋಕಲ್ ವ್ಯುತ್ಕ್ರಮ, ಹಾಗೆ ಯಾವ ರೀತಿಯಾಗಿ ರ್ಯಾಷನಲ್ ನಂಬರ್ಸನ್ನು ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು, means how we can represent rational numbers on the number line, and also how we can find rational numbers between any two rational numbers provided. ಕೊಟ್ಟಿರುವಂತಹ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅಂತ ಹೇಳುವಂಥ ವಿಷಯ ಎಲ್ಲವೂ ಈ ಪಾಠದಲ್ಲಿ ಅಡಕವಾಗಿರುವಂಥದ್ದು. ಒನ್ ಬೈ ಒನ್ ನಾವು ನೋಡ್ತಾ ಹೋಗುವ. ಫಸ್ಟ್ಲಿ ಮೊದಲನೇದಾಗಿ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ನೋಡ್ತಾ ಹೋಗಬೇಕಾಗಿರುವಂಥದ್ದು. ಅಂದರೆ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್ ವಿ ವಿಲ್ ಬಿ ಡಿಸ್ಕಸಿಂಗ್. ಅದು ಫಸ್ಟ್ ಬರುವಂಥದ್ದು ಕ್ಲೋಜರ್ ಪ್ರಾಪರ್ಟಿ, ಆವೃತ್ತತೆ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಫಸ್ಟ್ಗೆ ಪೂರ್ಣ ಸಂಖ್ಯೆಗಳು, ಅದಾದ ನಂತರ ಪೂರ್ಣಾಂಕಗಳು, ತದನಂತರ ಅವರು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಹೇಳಿದ್ದಾರೆ. ಅಂದರೆ ಫಸ್ಟ್ಲಿ ದೇ ಹ್ಯಾವ್ ಟೋಲ್ಡ್ ಇಟ್ ಫಾರ್ ಹೋಲ್ ನಂಬರ್ಸ್, ಇಂಟೀಜರ್ಸ್ ಆ್ಯಂಡ್ ದೆನ್ ಫಾರ್ ರ್ಯಾಷನಲ್ ನಂಬರ್ಸ್. ನಾವಿಲ್ಲಿ ಒಟ್ಟಿಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡಿಕೊಂಡು ಕಲಿತಾ ಹೋಗುವ. ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂತ ಹೇಳಿ ಎಲ್ಲರಿಗೆ ತಿಳಿದಿದೆ ಅಂತ ಅಂದ್ಕೊಳ್ತೇನೆ. ಐ ಹೋಪ್ ಯು ನೋ ವಾಟ್ ರ್ಯಾಷನಲ್ ನಂಬರ್ಸ್ ಆರ್. ಆದರೂ ಇನ್ನೊಂದು ಸಲ ನೋಡ್ಕೊಳ್ಳುವ. ಪಿ ಮತ್ತು ಕ್ಯೂ, ಅದರಲ್ಲಿ ಕ್ಯೂ ನಾಟ್ ಈಕ್ವಲ್ ಟು 0 ಪೂರ್ಣಾಂಕಗಳಾಗಿರುವ ಮತ್ತು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಕರೆಯುವಂಥದ್ದು. ಕ್ಯೂನೇ ಪಿ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿತೇವೆ, ಆದರೆ ಕ್ಯೂ 0 ಅಲ್ಲ. The numbers in the form of p by q, where q is not equal to 0 and p and q both are integers. Such numbers we call it as rational numbers ಅಥವಾ ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆಗಳು -2/3, 6/7, 9/-5, -3/2, 7/6, -5/9. ಸೊ ಇದೆಲ್ಲವೂ ಉದಾಹರಣೆ. ಈಗ ಕ್ಲೋಜರ್ ಪ್ರಾಪರ್ಟಿ ಆವೃತ್ತತೆಗೆ ಸಂಬಂಧಿಸಿದಂತಹ ಟೇಬಲನ್ನು ನೋಡುವ. ಸೊ ಇಲ್ಲಿ ಈ ಟೇಬಲನ್ನು ಆಲ್ರೆಡಿ ಅರ್ಧ ತುಂಬಿ ಕೊಟ್ಟಿದ್ದಾರೆ, ಕೋಷ್ಟಕವನ್ನು ಅರ್ಧ ತುಂಬಿ ಕೊಟ್ಟಿದ್ದಾರೆ, ಆವೃತವಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಲೆಟ್ ಅಸ್ ಟ್ರೈ ಟು ಫಿಲ್ ದಿಸ್ ಟೇಬಲ್ ಅಕಾರ್ಡಿಂಗ್ ಟು ದಿ ಕ್ಲೋಜರ್ ಪ್ರಾಪರ್ಟಿ. ಕ್ಲೋಜರ್ ಪ್ರಾಪರ್ಟಿ, ಆವೃತ್ತತೆ ನಿಯಮ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿದೆ. ಅರ್ಥ ಏನು? ನಾವು ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದರೆ ನಮಗೆ ಭಾಗಲಬ್ಧ ಸಂಖ್ಯೆಯೇ ಸಿಗ್ತದೆ. ಇಫ್ ವಿ ಆಡ್ ಟು ರ್ಯಾಷನಲ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ರ್ಯಾಷನಲ್ ನಂಬರ್. ಹಾಗೆ ವ್ಯವಕಲನ ಅಂದರೆ ರಿಲೇಟೆಡ್ ಟು ಸಬ್ಟ್ರಾಕ್ಷನ್. ವೆನ್ ವಿ ಸಬ್ಟ್ರಾಕ್ಟ್ ಟು ರ್ಯಾಷನಲ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ರ್ಯಾಷನಲ್ ನಂಬರ್. ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ ಮಾಡಿದರೆ ನಮಗೆ ಭಾಗಲಬ್ಧ ಸಂಖ್ಯೆಯೇ ಸಿಗುವಂಥದ್ದು. ಈಗ ಗುಣಾಕಾರಕ್ಕೆ ಬಂದರೆ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಗುಣಿಸಿದರೆ, ಇಫ್ ವಿ ಮಲ್ಟಿಪ್ಲೈ ಟು ರ್ಯಾಷನಲ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ರ್ಯಾಷನಲ್ ನಂಬರ್ಸ್. ಹಾಗಾಗಿ ಇದು ಕೂಡ ಹೌದು. ಆದರೆ ಭಾಗಾಕಾರ ಅದು ಆವೃತ್ತತೆಯ ನಿಯಮವನ್ನು ಹೊಂದುವುದಿಲ್ಲ. ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ದಿ ಕ್ಲೋಜರ್ ಪ್ರಾಪರ್ಟಿ. ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಭಾಗಿಸಿದರೆ ನಮಗೆ ಸಿಗುವಂಥದ್ದು ಭಾಗಲಬ್ಧ ಸಂಖ್ಯೆ ಆಗಬೇಕಾಗಿಲ್ಲ. ಇನ್ನುಳಿದಂತೆ ಪೂರ್ಣಾಂಕಗಳು, ನಾನು ಫಸ್ಟಿಗೆ ಇಲ್ಲಿ ಇಂಗ್ಲೀಷಲ್ಲಿ ಬರ್ಕೊಳ್ತೇನೆ. ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದರೆ ರ್ಯಾಷನಲ್ ನಂಬರ್ಸ್, ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್. ಇದನ್ನು ನೆನಪಿಟ್ಕೊಳ್ಳಿ, ಪೂರ್ಣಾಂಕಗಳು ಇಂಟೀಜರ್ಸ್. ಪೂರ್ಣ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದರೆ ನ್ಯಾಚುರಲ್ ನಂಬರ್ಸ್.
ನಾವು ಕಮಿಂಗ್ ಟು ದಿ ಕ್ಲೋಜರ್ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಇಂಟೀಜರ್ಸ್. ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತವಾಗಿವೆ, ಹೌದು. ವ್ಯವಕಲನದಲ್ಲಿ ಆವೃತವಾಗಿದೆ, ಹೌದು. ಗುಣಾಕಾರದಲ್ಲಿ ಆವೃತವಾಗಿದೆ, ಆದರೆ ಭಾಗಾಕಾರದಲ್ಲಿ ಆವೃತವಾಗಿಲ್ಲ. ಇನ್ನು ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಏನಿದ್ದಾವೆ ಅದು ಸಂಕಲನದಲ್ಲಿ ಆವೃತವಾಗಿದೆ, ವ್ಯವಕಲನದಲ್ಲಿ ಆವೃತವಾಗಿಲ್ಲ. ಎರಡು ಪೂರ್ಣ ಸಂಖ್ಯೆಗಳ ವ್ಯವಕಲನವನ್ನು ಮಾಡಿದರೆ ನಮಗೆ ಸಿಗುವಂತಹ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿರಲೇಬೇಕು ಅಂತ ಹೇಳಿ ಇಲ್ಲ. ಇಫ್ ವಿ ಸಬ್ಟ್ರಾಕ್ಟ್ 2 whole numbers, we may not get a whole number. ಗುಣಾಕಾರದಲ್ಲಿ ಆವೃತವಾಗಿದೆ, ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಭಾಗಾಕಾರದಲ್ಲಿ ಆವೃತವಾಗಿಲ್ಲ. ಇನ್ನು ನ್ಯಾಚುರಲ್ ನಂಬರ್ಸ್ಗೆ ಬಂದರೆ ಸಂಕಲನದಲ್ಲಿ ಇಟ್ ಈಸ್ ಕ್ಲೋಸ್ಡ್, ಇಟ್ಸ್ ಕ್ಲೋಸ್ಡ್ ಅಂಡರ್ ಎಡಿಷನ್. ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್. ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಈ ಟೇಬಲನ್ನು ನೆನಪಿಟ್ಕೊಂಡ್ರೆ ಸಾಕು. ಇದಕ್ಕೆ ಉದಾಹರಣೆ ಹೇಗೆ ತಗೊಳ್ತೀರಿ ಅಂತ ಹೇಳಿದರೆ, ಈಗ ನೀವು ಉದಾಹರಣೆಗೆ ನ್ಯಾಚುರಲ್ ನಂಬರ್ಸ್ ಅದನ್ನು ವ್ಯವಕಲನದಲ್ಲಿ ಅಂದರೆ ಸಬ್ಟ್ರಾಕ್ಷನಲ್ಲಿ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್, ಆವೃತವಾಗಿಲ್ಲ. ಅದೇ ನ್ಯಾಚುರಲ್ ನಂಬರ್ಸಿಗೆ ಎರಡು ಉದಾಹರಣೆಯನ್ನು ತಗೊಳ್ಳುವ. ನಾವು ಉದಾಹರಣೆಗೆ 0 ಬಿಟ್ಟು ಬೇರೆ ಪಾಸಿಟಿವ್ ನಂಬರ್ಸ್ ಎಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸಿಗೆ ಉದಾಹರಣೆ. ಈಗ ನಾನು 7 ಮತ್ತು 9 ತಗೊಳ್ತೇನೆ. ಈಗ ನಾನು 9 7ರಿಂದ ಕಳೆದ್ರೆ ನನಗೆ ಸಿಗುವಂಥ ಉತ್ತರ -2. ಈ -2 ಅಂತ ಹೇಳುವಂಥದ್ದು ಸ್ವಾಭಾವಿಕ ಸಂಖ್ಯೆಗೆ ಸೇರಿದ್ದಲ್ಲ. ಅದು ಸ್ವಾಭಾವಿಕ ಸಂಖ್ಯೆಯ ಸೆಟ್ಟಿಗೆ ಸೇರಿದಂಥದ್ದು ಅಲ್ಲ, ಸ್ವಾಭಾವಿಕ ಸಂಖ್ಯೆಯ ಗಣಕ್ಕೆ ಸೇರಿದಂಥದ್ದು ಅಲ್ಲ. ಹಾಗಾಗಿ ವ್ಯವಕಲನವು ಆವೃತವಾಗಿಲ್ಲ. ಮಲ್ಟಿಪ್ಲಿಕೇಶನ್ ಆಫ್ ನ್ಯಾಚುರಲ್ ನಂಬರ್ಸ್ ಇಸ್ ನಾಟ್ ಕ್ಲೋಸ್ಡ್ ಅಂತ ಹೇಳಿ ಈ ರೀತಿಯಾಗಿ ಉದಾಹರಣೆನ ತಗೊಂಡು ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಈ ಟೇಬಲನ್ನು ನೆನಪಿಟ್ಕೊಂಡ್ರೆ ಆಯಿತು. ಸೊ ಈಗ ಆವೃತ್ತತೆಯ ನಿಯಮ ಅಂದರೆ ಕ್ಲೋಜರ್ ಪ್ರಾಪರ್ಟಿಯನ್ನು ಡಿಸ್ಕಸ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಪರಿವರ್ತನೀಯತೆ ಅಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿಯನ್ನು ಇದೇ ರೀತಿ ಟೇಬಲ್ ಫಾರ್ಮಲ್ಲಿ ನೋಡುವ. ಈಗ ಎರಡನೆಯ ಪ್ರಾಪರ್ಟಿ ನಾವು ನೋಡ್ತಿರುವಂಥದ್ದು ಪರಿವರ್ತನೀಯತೆ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತಾರೆ. So we are going to discuss about commutative property for rational number, and along with that we will be discussing for integers, whole numbers and natural numbers. Commutative property ಪರಿವರ್ತನೀಯ ನಿಯಮ ಅಥವಾ ಪರಿವರ್ತನೀಯತೆ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸ್. ದೆನ್ ವಿ ಹ್ಯಾವ್ ಪೂರ್ಣಾಂಕಗಳು, ಇಂಟೀಜರ್ಸ್. ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದರೆ ನ್ಯಾಚುರಲ್ ನಂಬರ್ಸ್. ಸೊ ಈಗ ಟೇಬಲನ್ನು ಇದ್ದ ಹಾಗೆ ಅಥವಾ ತುಂಬುತ್ತಾ ಹೋಗುವ. ಸೊ ಈಗ ಕಮ್ಯುಟೇಟಿವಿಟಿ ಅಥವಾ ಪರಿವರ್ತನೀಯತೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಸಂಕಲನಕ್ಕೆ ಅಂದರೆ ವೆನ್ ವಿ ಆ್ಯಡ್ a + b ಅಂತ ಹೇಳುವಂಥದ್ದು b + a ಗೆ ಸಮವಾಗಿರಬೇಕು. ಅದು ಈಗ ನಾವು ರ್ಯಾಷನಲ್ ನಂಬರ್ಸನ್ನು ಕನ್ಸಿಡರ್ ಮಾಡಿದರೆ a ಮತ್ತು b ಎರಡು ರ್ಯಾಷನಲ್ ನಂಬರ್ಸ್ ಆಗಿರಬೇಕು. ಅದೇ ರೀತಿ ಉಳಿದದಕ್ಕೆ ವ್ಯವಕಲನ ಅಂತ ಹೇಳಿದರೆ a - b = b - a ಆಗಿರಬೇಕು. ಈ ರೀತಿಯಾಗಿ ಸಿಕ್ಕಿದರೆ ನಾವು ಅದನ್ನು ಕಮ್ಯುಟೇಟಿವ್ ಅಥವಾ ಪರಿವರ್ತನೀಯವಾಗಿದೆ ಅಥವಾ ಪರಿವರ್ತನೀಯವಾಗಿಲ್ಲ. ಸಮವಾಗಿದ್ದರೆ ಪರಿವರ್ತನೀಯವಾಗಿದೆ, ಇಲ್ಲದಿದ್ದರೆ ಪರಿವರ್ತನೀಯವಾಗಿಲ್ಲ. ಇಟ್ ಈಸ್ ಕಮ್ಯುಟೇಟಿವ್ ಆರ್ ನಾಟ್ ಕಮ್ಯುಟೇಟಿವ್ ಅಂತ ಹೇಳುವಂಥದ್ದು. ಗುಣಾಕಾರಕ್ಕೆ ಸಂಬಂಧಿಸಿದಂತೆ a × b = b × a ಆಗಿರಬೇಕು. ಭಾಗಾಕಾರ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿವಿಷನ್ a / b = b / a ಆಗಿರಬೇಕು. ಇದು ಸಮವಾಗಿದ್ದರೆ ಮಾತ್ರ ನಾವು ಪರಿವರ್ತನೀಯವಾಗಿದೆ, ದೇ ಆರ್ ಕಮ್ಯುಟೇಟಿವ್ ಅಂತ ಹೇಳುವಂಥದ್ದು. ಈಗ ಒಂದೊಂದೇ ಸಂಖ್ಯೆಯ ವಿಧಕ್ಕೆ ನೋಡ್ತಾ ಹೋಗುವ. ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಅವುಗಳು ಪರಿವರ್ತನೀಯವಾಗಿದೆ, ಆದರೆ ವ್ಯವಕಲನದಲ್ಲಿ ಪರಿವರ್ತನೀಯವಾಗಿಲ್ಲ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ವ್ಯವಕಲನ ಮಾಡಿದರೆ, ಇಫ್ ವಿ ಸಬ್ಟ್ರಾಕ್ಟ್ ಎನಿ 2 rational numbers, we will not get
a rational numbers. Not exactly in all situation. We may not get a rational numbers. ಕೆಲವೊಂದು ಪರಿಸ್ಥಿತಿಯಲ್ಲಿ ನಮಗೆ ರ್ಯಾಷನಲ್ ನಂಬರ್ ಸಿಗ್ಬೋದು, ಆದರೆ ಎಲ್ಲ ಸಂದರ್ಭದಲ್ಲೂ ನಮಗೆ ಭಾಗಲಬ್ಧ ಸಂಖ್ಯೆಗಳೇ ಸಿಗುವುದಿಲ್ಲ. ಗುಣಾಕಾರದಲ್ಲಿ ಆವೃತ್ತವಾಗಿದೆ, ಹೌದು. ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ. ಇದು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಿಸಿದಂತೆ. ಇನ್ನು ಪೂರ್ಣಾಂಕಕ್ಕೆ ಸಂಬಂಧಿಸಿದಂತೆ ಪೂರ್ಣಾಂಕಗಳು ಸಂಕಲನದಲ್ಲಿ ಇಟ್ ಈಸ್ ಕಮ್ಯುಟೇಟಿವ್ ಅಂಡರ್ ಎಡಿಷನ್, ನಾನ್ ಕಮ್ಯುಟೇಟಿವ್ ಅಂಡರ್ ಸಬ್ಟ್ರಾಕ್ಷನ್, ಇಟ್ ಈಸ್ ಕಮ್ಯುಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್, ನಾನ್ ಕಮ್ಯುಟೇಟಿವ್ ಅಂಡರ್ ಡಿವಿಷನ್. ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ, ವ್ಯವಕಲನದಲ್ಲಿ ಪರಿವರ್ತನೀಯವಲ್ಲ, ಗುಣಾಕಾರದಲ್ಲಿ ಪರಿವರ್ತನೀಯ, ಭಾಗಾಕಾರದಲ್ಲಿ ಪರಿವರ್ತನೀಯ ಅಲ್ಲ. ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಇಟ್ ಈಸ್ ಕಮ್ಯುಟೇಟಿವ್ ಅಂಡರ್ ಎಡಿಷನ್, ನಾಟ್ ಕಮ್ಯುಟೇಟಿವ್ ಅಂಡರ್ ಸಬ್ಟ್ರಾಕ್ಷನ್, ಕಮ್ಯುಟೇಟಿವ್ ಅಂಡರ್ ಮಲ್ಟಿಪ್ಲಿಕೇಶನ್, ನಾನ್ ಕಮ್ಯುಟೇಟಿವ್ ಅಂಡರ್ ಡಿವಿಷನ್. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯ, ವ್ಯವಕಲನದಲ್ಲಿ ಪರಿವರ್ತನೀಯವಲ್ಲ, ಗುಣಾಕಾರದಲ್ಲಿ ಪರಿವರ್ತನೀಯ, ಭಾಗಾಕಾರದಲ್ಲಿ ಪರಿವರ್ತನೀಯವಲ್ಲ. ಸ್ವಾಭಾವಿಕ ಸಂಖ್ಯೆಗೆ ಸಂಬಂಧಿಸಿದಂತೆ ಸಂಕಲನ ಮತ್ತು ಗುಣಾಕಾರ ಪರಿವರ್ತನೀಯ, ಹಾಗೆ ವ್ಯವಕಲನ ಮತ್ತು ಭಾಗಾಕಾರ ಪರಿವರ್ತನೀಯವಲ್ಲ. ಫಾರ್ ಎನಿ ಟು ಗಿವನ್ ನ್ಯಾಚುರಲ್ ನಂಬರ್ಸ್ addition and multiplication are commutative, whereas subtraction and division are non-commutative. ಈಗ ಸಹವರ್ತನೀಯ ನಿಯಮ ಅಂದರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅದನ್ನು ನೋಡುವ. ಅಸೋಸಿಯೇಟಿವ್ ಪ್ರಾಪರ್ಟಿ ಸಹವರ್ತನೀಯತೆ. ಅಸೋಸಿಯೇಟಿವ್ ಪ್ರಾಪರ್ಟಿ ಕನ್ನಡದಲ್ಲಿ ಸಹವರ್ತನೀಯತೆ. ಸೊ ಈ ಪ್ರಾಪರ್ಟಿ ಅಂದರೆ ಈ ಗುಣವನ್ನು ಹೇಳಲಿಕ್ಕೆ ನಮಗೆ 3 ನಂಬರ್ಸ್ ಬೇಕಾಗಿರ್ತದೆ. ಸೊ ಎ ಬಿ ಸಿ ಅಂತ ಹೇಳಿ 3 ನಂಬರ್ ತಗೊಂಡ್ರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಗೆ ಯಾವ ರೀತಿಯಾಗಿ ಬರೆಯುವುದು ಅಂತ ಹೇಳ್ತೇನೆ. ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್, ಸಂಕಲನದ ಸಹವರ್ತನೀಯತೆ ಅಂತ ಹೇಳಿದರೆ ಎ ಬಿ ಸಿ 3 ಸಂಖ್ಯೆಗಳಿದ್ದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಸಮ ಎ ಪ್ಲಸ್ ಬಿ ಸಿ ಆಗಿರಬೇಕು. ದಿಸ್ ಈಸ್ ಫಾರ್ ಎಡಿಷನ್. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ದಿಸ್ ಈಸ್ ಫಾರ್ ಎಡಿಷನ್. ಅದೇ ರೀತಿ ಸಬ್ಟ್ರಾಕ್ಷನಿಗೆ ವ್ಯವಕಲನಕ್ಕಾಗುವಾಗ ಎ ಮೈನಸ್ ಬಿ ಮೈನಸ್ ಸಿ ಸಮ ಎ ಮೈನಸ್ ಬಿ ಮೈನಸ್ ಸಿ. ಹಾಗೆ ಗುಣಾಕಾರಕ್ಕೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ a into b into c is equal to a into b into c. ಭಾಗಾಕಾರಕ್ಕೆ ಸಂಬಂಧಿಸಿದಂತೆ ಸಹವರ್ತನೀಯತೆ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದರೆ a divided by b divided by c is equal to a divided by b divided by c. ಸೊ ಈ ಎಲ್ಲ ಗುಣಗಳು ಇದ್ದರೆ ಅದು ಅಡಿಷನಲ್ಲಿ, ಮಲ್ಟಿಪ್ಲಿಕೇಶನಲ್ಲಿ, ಡಿವಿಷನಲ್ಲಿ, ಸಬ್ಟ್ರಾಕ್ಷನಲ್ಲಿ ಎಲ್ಲದರಲ್ಲಿ ಕೂಡ ಸಹವರ್ತನೀಯತೆಯನ್ನು ತೋರಿಸ್ತದೆ. ಇಟ್ ಎಕ್ಸಿಬಿಟ್ಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅದೀಗ ಯಾವೆಲ್ಲ ಸಂಖ್ಯೆಗೆ ಯಾವ ಯಾವ ಪ್ರಾಪರ್ಟಿಗಳು ಆವೃತ್ತವಾಗಿದೆ ಅಂದರೆ ಸಹವರ್ತನೀಯತೆ ತೋರಿಸ್ತದೆ ಅಥವಾ ಅಸೋಸಿಯೇಟಿವ್ ಪ್ರಾಪರ್ಟೀಸ್ ಇಸ್ ಒಬೇಡ್. ನಾವು ಲೆಟ್ ಅಸ್ ಸಿ. ಅಸೋಸಿಯೇಟಿವ್ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ರ್ಯಾಷನಲ್ ನಂಬರ್ಸ್, ಹಾಗೆ ಹೋಲ್ ನಂಬರ್ಸ್, ಇಂಟೀಜರ್ಸ್, ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್, ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನಂಬರ್ಸ್, ಇವುಗಳೆಲ್ಲದಕ್ಕೆ ಸಹ ಯಾವುದೆಲ್ಲ ಅಸೋಸಿಯೇಟಿವ್, ಯಾವುದೆಲ್ಲ ಸಹವರ್ತನೀಯತೆಯನ್ನು ತೋರಿಸ್ತದೆ ಅಂತ ಹೇಳಿ ನೋಡುವ. ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಸಹವರ್ತನೀಯವಾಗಿದೆ. ಇಟ್ ಶೋಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ವ್ಯವಕಲನದಲ್ಲಿ ಇಲ್ಲ, ಗುಣಾಕಾರ ಹೌದು, ಭಾಗಾಕಾರ ಇಲ್ಲ. ಹಾಗೆ ಪೂರ್ಣಾಂಕಗಳು ಸಂಕಲನದಲ್ಲಿ ಹೌದು, ವ್ಯವಕಲನ ಇಲ್ಲ, ಗುಣಾಕಾರ ಹೌದು, ಭಾಗಾಕಾರ ಇಲ್ಲ. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಹೌದು, ವ್ಯವಕಲನದಲ್ಲಿ ಇಲ್ಲ, ಗುಣಾಕಾರ ಹೌದು, ಭಾಗಾಕಾರ ಇಲ್ಲ. ಸ್ವಾಭಾವಿಕ ಸಂಖ್ಯೆ ಮೀನ್ಸ್ ನ್ಯಾಚುರಲ್ ನಂಬರ್ಸ್, ದೇ ಆರ್ ಅಸೋಸಿಯೇಟಿವ್ ಅಂಡರ್ ಎಡಿಷನ್. ಸಂಕಲನದಲ್ಲಿ ಹೌದು, ವ್ಯವಕಲನದಲ್ಲಿ ಇಲ್ಲ, ಗುಣಾಕಾರದಲ್ಲಿ ಎಸ್, ಭಾಗಾಕಾರದಲ್ಲಿ ನೋ.
rational numbers, integers, whole numbers and natural numbers are all associative under addition and multiplication. ಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಎಲ್ಲವೂ ಕೂಡ ಸಂಕಲನ ಮತ್ತು ಗುಣಾಕಾರದಲ್ಲಿ ಸಹವರ್ತನೀಯತೆಯ ನಿಯಮವನ್ನು ತೋರಿಸುತ್ತದೆ. ಸೊ ಹಾಗಾಗಿ ಇಲ್ಲಿ ನಾನು a ಮೈನಸ್ ಬಿ ಮೈನಸ್ ಸಿ ನಾಟ್ ಈಕ್ವಲ್ ಟು a ಮೈನಸ್ ಬಿ ಮೈನಸ್ ಸಿ ಆಗ್ತದೆ. a ಬೈ ಬಿ ಬೈ ಸಿ ಇಸ್ ಈಕ್ವಲ್ ಟು a ಬೈ ಬಿ ಬೈ ಸಿ, ಅದು ಕೂಡ ಸಮವಾಗಿಲ್ಲ ಅಂತ ಹೇಳಿ ಆಗ್ತದೆ. ಇನ್ನು ಇಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದಾರೆ, ಕೊಟ್ಟಂತಹ ಸಂಖ್ಯೆಗಳನ್ನು ಕೂಡಿಸಿ ಕಳೆದು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಇಲ್ಲಿ ಅವರು ನಾವು ಕಲಿತಂತಹ ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದಾರೆ. ಆದರೆ ನಮಗೆ ಬಹು ಆಯ್ಕೆ ಪ್ರಶ್ನೆ ಇರುವ ಕಾರಣ ಇಲ್ಲಿ ಯಾವುದೇ ನಿಯಮವನ್ನು ಉಪಯೋಗಿಸದೆ ನಾವು ಲಾಸ ಆ ಅಂದರೆ LCM ಅನ್ನು ಫೈಂಡ್ ಮಾಡಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಪ್ಲಸ್ ಇದ್ದಲ್ಲಿ ಎಡಿಷನ್, ಮೈನಸ್ ಇದ್ದಲ್ಲಿ ಸಬ್ಟ್ರಾಕ್ಷನ್ ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡಿದರೆ ಆಯಿತು. ಇನ್ನೀಗ ಮುಖ್ಯವಾದದ್ದು ಸೊನ್ನೆಯ ಪಾತ್ರವೇನು ಅಂದರೆ ವಾಟ್ ಈಸ್ ದ ರೋಲ್ ಆಫ್ ರೋಲ್ ಆಫ್ ಝೀರೋ. ಸೊನ್ನೆಯ ಪಾತ್ರ ಅಂದರೆ ರೋಲ್ ಆಫ್ ಝೀರೋ ಏನು? ಸೊ ಈಗ ಯಾವುದಾದ್ರೂ ಒಂದು ಕೊಟ್ಟ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದರೆ ಏನಾಗ್ತದೆ? ಸೊ ನಮಗೆ ಅದೇ ಸಂಖ್ಯೆ ಸಿಗ್ತದೆ. ಕೊಟ್ಟಿರುವಂಥ ಸಂಖ್ಯೆ ಅದು ಭಾಗಲಬ್ಧ ಸಂಖ್ಯೆ ಇರ್ಬೋದು, ಪೂರ್ಣಾಂಕ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು. ಇಟ್ ಕ್ಯಾನ್ ಬಿ ಹೋಲ್ ನಂಬರ್, ಇಂಟೀಜರ್ ಆರ್ ಅ ರ್ಯಾಷನಲ್ ನಂಬರ್. ವೆನೆವರ್ ವಿ ಆ್ಯಡ್ ಝೀರೋ ಟು ದ್ಯಾಟ್ ನಂಬರ್ ವಿ ಗೆಟ್ ದಿ ಸೇಮ್ ನಂಬರ್. ಈಗ ಎ ಅಂತ ಹೇಳುವಂಥ ಒಂದು ಸಂಖ್ಯೆಯನ್ನು ನಾವು ತಗೊಂಡಿದ್ರೆ ಅದು ಪೂರ್ಣ ಸಂಖ್ಯೆ ಆಗಿದ್ದರೆ, ಇಫ್ ಇಟ್ ಈಸ್ ಅ ಹೋಲ್ ನಂಬರ್, ದೆನ್ a plus 0 is equal to 0 plus a, that is equal to a. Suppose if b is a number, ಅದು ಪೂರ್ಣಾಂಕವಾಗಿದ್ದರೆ, if it is an integer, then we can write b plus 0 is equal to 0 plus b, that is equal to b. ಅದೇ c ಅಂತ ಹೇಳುವಂಥ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ದರೆ, if it is a rational number, ನಾವು c ಪ್ಲಸ್ 0 is equal to 0 plus c, that is equal to c ಅಂತ ಹೇಳಿ ಬರಿಬಹುದು. ಏನು ಅರ್ಥ? ಸಿಂಪಲ್ ಆಗಿ ಹೇಳಿದರೆ, ಕೊಟ್ಟಂತಹ ಯಾವುದೇ ಸಂಖ್ಯೆ ಇರಲಿ ಅದಕ್ಕೆ ಸೊನ್ನೆಯನ್ನು ಕೂಡಿಸಿದರೆ, ಕೊಟ್ಟಂಥ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದರೆ ಅಥವಾ ಸೊನ್ನೆಯನ್ನು ಕೊಟ್ಟಂಥ ಸಂಖ್ಯೆಗೆ ಕೂಡಿಸಿದರೆ ನಮಗೆ ಸಿಗುವಂಥ ಸಂಖ್ಯೆ ಅದೇ ಸಂಖ್ಯೆ ಆಗಿರ್ತದೆ. ನಾವು ಯಾವ ಸಂಖ್ಯೆಗೆ ಸೊನ್ನೆಯಿಂದ ಕೂಡಿಸಿರ್ತೇವೋ ಅದೇ ಸಂಖ್ಯೆ ನಮಗೆ ಸಿಗ್ತದೆ. ಹಾಗಾಗಿ ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಅಂತ ಹೇಳಿ ಕರಿತೇವೆ. ಅದು ಭಾಗಲಬ್ಧ ಸಂಖ್ಯೆಗಳಿಗೂ ಸರಿಯಾಗಿರ್ತದೆ, ಅದು ಪೂರ್ಣಾಂಕ ಇರ್ಬೋದು, ಪೂರ್ಣ ಸಂಖ್ಯೆಗಳಿಗೂ ಇರಬಹುದು. ಸೊನ್ನೆ ಅಂತ ಹೇಳುವಂಥದ್ದು ಸಂಕಲನದ ಅನನ್ಯತಾಂಶ. ಶೂನ್ಯ ಅಥವಾ ಸೊನ್ನೆ ಅಂತ ಹೇಳೋದು ಸಂಕಲನದ ಅನನ್ಯತಾಂಶ. ಇದು ಇಂಪಾರ್ಟೆಂಟ್, ನೆನಪಿರಬೇಕು. ಹಾಗೆ ಮುಂದುವರಿದಂತೆ ಸಂಖ್ಯೆ 1ರ ಪಾತ್ರವೇನು? ವಾಟ್ ಈಸ್ ರೋಲ್ ಆಫ್ 1? ರೋಲ್ ಆಫ್ 1. ಸೊ ಸೊನ್ನೆಯನ್ನು ನಾವು ಕೂಡಿಸಿದ್ವಿ. ಈಗ 1ರಿಂದ ಗುಣಿಸಿ ನೋಡಿ. ಯಾವುದೇ ಕೊಟ್ಟ ಸಂಖ್ಯೆಗೆ 1ರಿಂದ ಗುಣಿಸಿದರೆ ನಮಗೆ ಅದೇ ಸಂಖ್ಯೆ ಸಿಗ್ತದೆ. ಒಂದು ಭಾಗಲಬ್ಧ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಅದು ಅದೇ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಇಫ್ ಯು ಮಲ್ಟಿಪ್ಲೈ ಅ ರ್ಯಾಷನಲ್ ನಂಬರ್ ಬೈ 1, ಯು ವಿಲ್ ಗೆಟ್ ದಿ ಸೇಮ್ ರ್ಯಾಷನಲ್ ನಂಬರ್. ಸೊ ಅದನ್ನು ನಾವು ಯಾವ ರೀತಿಯಾಗಿ ಬರಿಬೋದು? a ಗುಣಿಸು 1 ಸಮ 1 ಗುಣಿಸು a ಅಂದರೆ a. ಅದೇ ಸಂಖ್ಯೆ ನಮಗೆ ಸಿಗುವ ಕಾರಣ 1ಅನ್ನು ನಾವು ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿ ಕರಿತೇವೆ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸಾರಿ, ಆಗ ಹೇಳೋದು ಮರ್ತೆ. ಸಂಕಲನದ ಅನನ್ಯತಾಂಶ ಅಂತ ಹೇಳಿದರೆ ಎಡಿಟಿವ್ ಐಡೆಂಟಿಟಿ, ಗುಣಾಕಾರದ ಅನನ್ಯತಾಂಶ ಅಂತ ಹೇಳಿದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿದರೆ ಏನು? ಅಡಿಟಿವ್ ಐಡೆಂಟಿಟಿ ಅಂತ ಹೇಳಿದರೆ ಸಂಕಲನದ ಅನನ್ಯತಾಂಶ. ಯಾವುದು ಅದು ಸಂಖ್ಯೆ? ಅಡಿಟಿವ್ ಐಡೆಂಟಿಟಿ ಈಸ್ 0. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಗುಣಾಕಾರದ ಅನನ್ಯತಾಂಶ ಅಂದರೆ 1. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಂಖ್ಯೆಗಳ ಋಣಾತ್ಮಕಗಳು. ನೆಗೆಟಿವ್ ಆಫ್ ಅ ನಂಬರ್. ನೆಗೆಟಿವ್ ಆಫ್ ಅ ನಂಬರ್ ಅಂತ ಹೇಳಿದರೆ ಸಂಖ್ಯೆಗಳ ಋಣಾತ್ಮಕಗಳು. ಕೊಟ್ಟಿರುವ ಸಂಖ್ಯೆಗೆ ನೆಗೆಟಿವ್ ನಂಬರನ್ನು ಅಥವಾ ಋಣಾತ್ಮಕವನ್ನು ಹೇಗೆ ಬರೆಯುವುದು? ಈಗ ಒಂದು ಸಂಖ್ಯೆ 1 ಅಂತ ಇದ್ದರೆ -1 ಅಂತ ಹೇಳಿ ಬರೆದ್ರೆ ಅದು ಅದರ ಋಣಾತ್ಮಕ.
ಋಣಾತ್ಮಕವನ್ನು ಸಂಕಲನದ ವಿಲೋಮಾಂಶ ಅಂತ ಹೇಳಿ ಕೂಡ ಕರೀತಾರೆ. ನೆಗೆಟಿವ್ ಆರ್ ಆಲ್ಸೋ ಇಟ್ ಈಸ್ ಕಾಲ್ಡ್ ಆಸ್ additive inverse. Negative or additive inverse. Negative of a number, or it is also called as additive inverse of a number. ಸಾಮಾನ್ಯ ರೂಪದಲ್ಲಿ ಅಂದರೆ ಜನರಲ್ ಫಾರ್ಮಲ್ಲಿ ನಾವು ನೆಗೆಟಿವ್ ಆಫ್ ಎ ನಂಬರ್ ಆರ್ ಅಡಿಟಿವ್ ಇನ್ವರ್ಸ್ ಋಣಾತ್ಮಕ ಅಥವಾ ಸಂಕಲನದ ವಿಲೋಮಾಂಶವನ್ನು a ಕೂಡಿಸು ಮೈನಸ್ a ಸಮ ಮೈನಸ್ a ಕೂಡಿಸು a ಸಮ 0 ಅಂತ ಹೇಳಿ ಬರೀಬಹುದು. ಅಂದರೆ ಕೊಟ್ಟಿರುವಂತಹ ಒಂದು ಸಂಖ್ಯೆಗೆ ಋಣಾತ್ಮಕವನ್ನು ಕೂಡಿಸಿದರೆ ನಮಗೆ ಸಿಗುವಂಥದ್ದು 0. ಇಫ್ ವಿ ಆ್ಯಡ್ additive inverse or negative of a number to the given number, we get 0. ಋಣಾತ್ಮಕವನ್ನು ಬರೆಯುವುದು ಬಹಳ ಸುಲಭ. ಈಗ ಕೊಟ್ಟಂತಹ ಭಾಗಲಬ್ಧ ಸಂಖ್ಯೆ a/b ಅಂತಿದ್ರೆ ಇದರ ಋಣಾತ್ಮಕವನ್ನು ಬರೆಯುವಾಗ ಒಂದು ಮೈನಸ್ ಚಿಹ್ನೆಯನ್ನು ಹಾಕಿ ಅದೇ ಸಂಖ್ಯೆಯನ್ನು ಹಾಗೆ ಬರೆದ್ರೆ ಆಯಿತು, ಮೈನಸ್ a/b. ಈಗ ಕೊಟ್ಟಿರುವಂಥ ಸಂಖ್ಯೆ ಮೈನಸ್ a/b ಆಗಿದ್ದರೆ ಅದನ್ನು a/b ಅಂತ ಹೇಳಿ ಬರೆದ್ರೆ ಆಯಿತು. ಎರಡರಲ್ಲಿ ಒಂದು ಸಂಖ್ಯೆಯಲ್ಲಿ ಮೈನಸ್ ಇರಬೇಕು, ಇನ್ನೊಂದು ಪಾಸಿಟಿವ್ ಆಗಿ ಇರಬೇಕು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್ ನೆಗೆಟಿವ್ ಆರ್ additive inverse of a given number. If it is a/b, you should write it as minus a/b. If the given number is minus a/b, you should write it as a/b. So for a rational number, a/b plus minus a/b is equal to minus a/b plus ab is equal to 0. ಹಾಗಾಗಿ ಇಲ್ಲಿ ಮೈನಸ್ a/b ಅಂತ ಹೇಳುವಂಥದ್ದು a/b ಯ ಸಂಕಲನದ ವಿಲೋಮಾಂಶ, a/b ಯು ಮೈನಸ್ a/b ಯ ಸಂಕಲನದ ವಿಲೋಮಾಂಶ. ಒಂದು ಇನ್ನೊಂದರ ವಿಲೋಮಾಂಶವಾಗಿದೆ. ಒನ್ ನಂಬರ್ ಇಸ್ ನೆಗೆಟಿವ್ ಆಫ್ ದಿ ಅದರ್ ನಂಬರ್. ಮುಂದುವರಿದಂತೆ ವ್ಯುತ್ಕ್ರಮ, ಇದನ್ನು ಗುಣಾಕಾರದ ವಿಲೋಮಾಂಶ ಅಂತ ಹೇಳಿ ಕೂಡ ಕರೀತಾರೆ. ಕನ್ನಡದಲ್ಲಿ ಇನ್ನೊಂದು ಹೆಸರು ಗುಣಾಕಾರದ ವಿಲೋಮಾಂಶ. ಗುಣಾಕಾರದ ವಿಲೋಮಾಂಶ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ನಾವು ರೆಸಿಪ್ರೋಕಲ್ ಅಂತ ಹೇಳ್ತೇವೆ. ರೆಸಿಪ್ರೋಕಲ್ ಆರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ರೆಸಿಪ್ರೋಕಲ್ ಆರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ನಾವು ಹಿಂದೆ ಅಡಿಟಿವ್ ಇನ್ವರ್ಸ್ ಅನ್ನು ಕಂಡುಹಿಡಿಯುವಾಗ ಏನು ಮಾಡಿದ್ದು, ಕೊಟ್ಟಂತಹ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಕಳೆದ್ರೆ ನಮಗೆ 0 ಸಿಗ್ತದೆ ಅಥವಾ ಕೂಡಿಸಿದ್ರೆ 0 ಸಿಗ್ತದೆ ಅಂತ ಹೇಳಿ ನೋಡಿದ್ವಿ. ಈಗ ಇಲ್ಲಿ ವ್ಯುತ್ಕ್ರಮ ಅಥವಾ ರೆಸಿಪ್ರೋಕಲ್ ಅನ್ನು ಫೈಂಡ್ ಮಾಡಬೇಕಿದ್ರೆ ವಿ ಶುಡ್ ಫೈಂಡ್ ಬೈ ವಿಚ್ ನಂಬರ್ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಕೊಟ್ಟ ಸಂಖ್ಯೆಗೆ ಯಾವ ಸಂಖ್ಯೆಯಿಂದ ಗುಣಿಸಿದರೆ ನಮಗೆ 1 ಸಿಗ್ತದೆ, 1 ಬರುತ್ತದೆ ಅಂತ ಹೇಳುವುದನ್ನು ನಾವು ಕಂಡು ಹಿಡಿದ್ರೆ ಅದುವೇ ಕೊಟ್ಟ ಸಂಖ್ಯೆಯ ವ್ಯುತ್ಕ್ರಮ ಆರ್ ರೆಸಿಪ್ರೋಕಲ್. ಸೊ ಉದಾಹರಣೆ ಇಲ್ಲೇ ಇದೆ. 21/8 8ನೇ 21 ಅಂತ ಹೇಳಿ ನಮಗೆ ಒಂದು ಸಂಖ್ಯೆ ಇದ್ದರೆ, ಸೊ ಅಲ್ಲಿ ಕೊಟ್ಟಿರುವಂಥದ್ದು 21ನೇ 8, ನಾನು ತಗೊಂಡಿರೋದು 8ನೇ 21, 21/8 ಅಂತ ಹೇಳಿ ನಮಗೆ ಒಂದು ಸಂಖ್ಯೆ ಇದೆ. ಇದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದರೆ 1 ಬರ್ತದೆ ಅಂತ ಹೇಳಿದರೆ, ಇಲ್ಲಿ 21 ಕೆಳಗಿದ್ದಾಗ ಈ 21 2 ಹೊಡೆದು ಹೋಗ್ತದೆ, ಹಾಗೆ ಮೇಲ್ಗಡೆ 8 ಇದ್ದಾಗ 2 ಹೊಡೆದು ಹೋಗಿ ನಮಗೆ ಉತ್ತರ 1 ಸಿಗ್ತದೆ. ಹಾಗಾಗಿ 8ನೇ 21 ಅಂತ ಹೇಳುವಂಥದ್ದು 21ನೇ 8ರ ವಿಲೋಮಾಂಶ, ಅಥವಾ ಉಲ್ಟಾ ಕೂಡ ಹೇಳ್ಬೋದು. ಓಕೆ, ಸೊ 21/8 ಈಸ್ ರೆಸಿಪ್ರೋಕಲ್ ಆಫ್ 8/21 ಆರ್ 8/21 ಈಸ್ ದ ರೆಸಿಪ್ರೋಕಲ್ ಆಫ್ 21/8. ಸೊ ಆ ಎರಡು ಸಂಖ್ಯೆಗಳನ್ನು ಗುಣಿಸಿದರೆ ನಮಗೆ 1 ಉತ್ತರವಾಗಿ ಸಿಗಬೇಕು. ಮುಂದುವರಿದು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಫ್ ರ್ಯಾಷನಲ್ ನಂಬರ್. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ of rational numbers so here we are going to consider distributivity of multiplication over addition. ಸೊ ಏನು ವಿತರಣಾ ನಿಯಮ ಅಂದರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಹೇಳಿದರೆ, a b c ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ, ಸಪೋಸ್ a b c ಆರ್ ರ್ಯಾಷನಲ್ ನಂಬರ್ಸ್, then a into b plus c is equal to ab plus ac, or a into b minus c is equal to
ಎ ಬಿ ಮೈನಸ್ ಎ ಸಿ ಆಗಿರಬೇಕು. ಸೊ ಈ ರೀತಿಯಾಗಿ ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬಹುದು. ದೆನ್ ವಿ ಟೆಲ್ ದ್ಯಾಟ್ ದೇ ಆರ್ ಡಿಸ್ಟ್ರಿಬ್ಯೂಟಿವ್. ಅವುಗಳು ವಿತರಣಾ ನಿಯಮವನ್ನು ಪಾಲಿಸುತ್ತದೆ. ಇಲ್ಲಿ ಉದಾಹರಣೆ 3 ನೋಡಿ. ಕೆಳಗಿನವುಗಳಿಗೆ ಸಂಕಲನದ ವಿಲೋಮಾಂಶವನ್ನು ಬರೆಯಿರಿ. ರೈಟ್, ಅಡಿಟಿವ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಅಡಿಟಿವ್ ಇನ್ವರ್ಸ್ ಅಂತ ಹೇಳಿದರೆ ಕೊಟ್ಟ ಸಂಖ್ಯೆಗೆ ಇನ್ನೊಂದು ಸಂಖ್ಯೆಯಿಂದ ಕೂಡಿಸಿದಾಗ ನಮಗೆ 0 ಬರಬೇಕು. ಇಲ್ಲಿ -7/19 ಇದೆ, ಅದಕ್ಕೆ ನಾವು +7/19 ಕೂಡಿಸಿದರೆ ನಮಗೆ 0 ಸಿಗ್ತದೆ. ಹಾಗಾಗಿ ಇದರ ಕೊಟ್ಟಂತಹ ಸಂಖ್ಯೆಯ ಅಡಿಟಿವ್ ಇನ್ವರ್ಸ್ ಅಥವಾ ಸಂಕಲನದ ವಿಲೋಮಾಂಶ ಅದು 7/19. 19ನೆಯ 7 ಅಂತ ಹೇಳುವಂಥದ್ದು -19ನೇ 7ರ ಸಂಕಲನದ ವಿಲೋಮಾಂಶ. ಅದೇ ರೀತಿ ಎರಡನೆಯದಕ್ಕೆ ನೀವು ಟ್ರೈ ಮಾಡಿ ಆನ್ಸರನ್ನು ಫೈಂಡ್ ಮಾಡಿ. ಎಕ್ಸಸೈಸಲ್ಲಿ ಪ್ರಾಪರ್ಟೀಸಿಗೆ ನಾವೇನು ಡಿಸ್ಕಸ್ ಮಾಡಿದ್ದೇವೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡಿದರೆ ನಾವು ಕಲ್ತಿರುವಂತಹ ಕಾನ್ಸೆಪ್ಟ್ಸ್ ನಮಗೆ ಇನ್ನೂ ಕ್ಲಿಯರ್ ಆಗ್ತದೆ. ಪ್ರಶ್ನೆ ಸಂಖ್ಯೆ 10ಕ್ಕೆ ಉತ್ತರವನ್ನು ನೋಡ್ತಾ ಹೋಗುವ. ಕೇಳಿರುವುದನ್ನು ಬರೀರಿ. ಸೊ ಯು ಹ್ಯಾವ್ ಟು ರೈಟ್ ಫಸ್ಟ್ ಒನ್. ವ್ಯುತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ, ರ್ಯಾಷನಲ್ ನಂಬರ್ ದಟ್ ಡಸಂಟ್ ಹ್ಯಾವ್ ಅ ರೆಸಿಪ್ರೋಕಲ್. ರ್ಯಾಷನಲ್ ನಂಬರ್ ವಿದೌಟ್ ರೆಸಿಪ್ರೋಕಲ್ ಯಾವುದು? 0. ಆನ್ಸರ್ ಈಸ್ 0. ರ್ಯಾಷನಲ್ ನಂಬರ್ ವಿದೌಟ್ ಈಸ್ 0 ಅಥವಾ 0. 0ಗೆ ವ್ಯುತ್ಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಅಂದರೆ 0. ಪ್ರಶ್ನೆ ಸಂಖ್ಯೆ 2. ತಮ್ಮ ವ್ಯುತ್ಕ್ರಮಕ್ಕೆ ತಾವೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಅಂದರೆ ರ್ಯಾಷನಲ್ ನಂಬರ್ಸ್ ದಟ್ ಆರ್ ಈಕ್ವಲ್ ಟು ದೇಯರ್ ರೆಸಿಪ್ರೋಕಲ್ಸ್. ಇದಕ್ಕೆ ಉತ್ತರ -1 ಮತ್ತು +1. ಸೊ ರೆಸಿಪ್ರೋಕಲ್ಸ್ ನೀವು -1 ಮತ್ತು +1ಗೆ ಇಫ್ ಯು ಟೇಕ್ ರೆಸಿಪ್ರೋಕಲ್ಸ್ ಯು ವಿಲ್ ಗೆಟ್ ದಿ ಸೇಮ್ ನಂಬರ್ಸ್. -1 ಮತ್ತು +1ಕ್ಕೆ ವ್ಯುತ್ಕ್ರಮವನ್ನು ತೆಗೆದುಕೊಂಡ್ರೆ ಅದು ಸಮವಾಗಿರ್ತದೆ. ತನ್ನ ಋಣಾತ್ಮಕಕ್ಕೆ ತಾನೇ ಸಮವಾಗಿರುವ ಭಾಗಲಬ್ಧ ಸಂಖ್ಯೆ, ರ್ಯಾಷನಲ್ ನಂಬರ್ ದಟ್ ಈಸ್ ಈಕ್ವಲ್ ಟು ಇಟ್ಸ್ ನೆಗೆಟಿವ್. ಸೊ ದಿ ಆನ್ಸರ್ ಈಸ್ 0. ರ್ಯಾಷನಲ್ ನಂಬರ್ ಟು ವಿಚ್ ಇಟ್ಸ್ ನೆಗೆಟಿವ್ ಈಸ್ ಈಕ್ವಲ್ ಟು ಇಟ್ ಸೆಲ್ಫ್. ಪ್ರಶ್ನೆ ಸಂಖ್ಯೆ 11. ಖಾಲಿ ಜಾಗಗಳನ್ನು ತುಂಬಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. 0 ಹ್ಯಾಸ್ ಡ್ಯಾಶ್ ರೆಸಿಪ್ರೋಕಲ್. 0ಗೆ ವ್ಯುತ್ಕ್ರಮ ಡ್ಯಾಶ್. 0ಗೆ ವ್ಯುತ್ಕ್ರಮ ಇಲ್ಲ. ಮೀನ್ಸ್ 0 ಹ್ಯಾಸ್ ನೋ ರೆಸಿಪ್ರೋಕಲ್ಸ್. 0 ಹ್ಯಾಸ್ ನೋ ರೆಸಿಪ್ರೋಕಲ್ಸ್. 0ಗೆ ವ್ಯುತ್ಕ್ರಮವಿಲ್ಲ. ಪ್ರಶ್ನೆ ಸಂಖ್ಯೆ 2. ಸಂಖ್ಯೆಗಳಾದ ಡ್ಯಾಶ್ ಮತ್ತು ಡ್ಯಾಶ್ಗಳಿಗೆ ತಾವೇ ವ್ಯುತ್ಕ್ರಮಗಳು. ದ ನಂಬರ್ಸ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ದೇಯರ್ ಓನ್ ರೆಸಿಪ್ರೋಕಲ್ಸ್. ಈಗಾಗಲೇ ಹೇಳಿದೆ -1 ಮತ್ತು 1. ಪ್ರಶ್ನೆ ಸಂಖ್ಯೆ 3. -5ರ ವ್ಯುತ್ಕ್ರಮವು. ರೆಸಿಪ್ರೋಕಲ್ ಆಫ್ -5 ಈಸ್. ಸೊ ದ ರೆಸಿಪ್ರೋಕಲ್ ಆಫ್ -5 ಈಸ್ -1/5. -1ನೇ 5. ಯಾಕೆಂತ ಹೇಳಿದರೆ ಆ ಎರಡೂ ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಉತ್ತರ 1 ಸಿಗಬೇಕು. ಪ್ರಶ್ನೆ ಸಂಖ್ಯೆ 4. 1/x ಅಲ್ಲಿ x 0 ಅಲ್ಲ, ಇದರ ವ್ಯುತ್ಕ್ರಮವು. ರೆಸಿಪ್ರೋಕಲ್ ಆಫ್ 1/x ವೇರ್ x ಇಸ್ ನಾಟ್ ಈಕ್ವಲ್ ಟು 0. ಇದರ ಉತ್ತರ x. ಪ್ರಶ್ನೆ ಸಂಖ್ಯೆ 5. 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ. ದ ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಅ ರ್ಯಾಷನಲ್ ನಂಬರ್. ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಅ ರ್ಯಾಷನಲ್ ನಂಬರ್ಸ್. 2 ಭಾಗಲಬ್ಧ ಸಂಖ್ಯೆಯ ಗುಣಲಬ್ಧಗಳು ಯಾವಾಗಲೂ ಭಾಗಲಬ್ಧ ಸಂಖ್ಯೆಯೇ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 6. ಧನ ಭಾಗಲಬ್ಧ ಸಂಖ್ಯೆಯ ವ್ಯುತ್ಕ್ರಮವು. ದ ರೆಸಿಪ್ರೋಕಲ್ ಆಫ್ ಅ ಪಾಸಿಟಿವ್ ರ್ಯಾಷನಲ್ ನಂಬರ್ ಈಸ್, ಇಟ್ ಈಸ್ ಅ ಪಾಸಿಟಿವ್. ಅದು ಧನಾತ್ಮಕವಾಗಿರ್ತದೆ. ಮುಂದುವರೆದಂತೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಗುರುತಿಸುವಂಥದ್ದು ಅಂತ ಹೇಳಿ ತಿಳ್ಕೊಳ್ಳುವ. ರೆಪ್ರೆಸೆಂಟೇಷನ್ ಆಫ್ rational numbers on the number line. Representation of rational numbers on the number line. So ಯಾವ ರೀತಿಯಾಗಿ
ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿಕೊಳ್ಳುವುದು ಅಂತ ಹೇಳಿ ನೋಡುವ. ಸ್ವಾಭಾವಿಕ ಸಂಖ್ಯೆಗಳನ್ನು ಹೇಗೆ ಗುರುತಿಸುವುದು ಅಂತ ತಿಳಿದಿದ್ದೀರಿ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನು ತೋರಿಸಿದ್ದಾರೆ. ರೆಪ್ರೆಸೆಂಟೇಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಆನ್ ದಿ ನಂಬರ್ ಲೈನ್. ಹಿಯರ್ ಯು ಹ್ಯಾವ್ ದಿ ರೆಪ್ರೆಸೆಂಟೇಷನ್ ಆಫ್ ಹೋಲ್ ನಂಬರ್ಸ್ ಆನ್ ದಿ ನಂಬರ್ ಲೈನ್. ಪೂರ್ಣ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವಂಥದ್ದು ಅಂತ. ಹಾಗೆ ಪೂರ್ಣಾಂಕಗಳು ಇಂಟೀಜರ್ಸ್ ಹೌ ದೇ ಆರ್ ರೆಪ್ರೆಸೆಂಟೆಡ್ ಆನ್ ನಂಬರ್ ಲೈನ್. ಸೊ ಅದೇ ರೀತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸನ್ನು ಕೂಡ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಬೋದು. ಸೊ ರ್ಯಾಷನಲ್ ನಂಬರ್ಸ್. ಸೊ ಇಲ್ಲಿ ನೋಡಿ 0 ಅದರ ಬಲಭಾಗಕ್ಕೆ ಎರಡನೆಯ ಒಂದು ಅದೇ ರೀತಿಯಾಗಿ ಮುಂದುವರಿತದೆ. ಹಾಗೆ 0ಯ ಎಡಭಾಗಕ್ಕೆ -2ನೇ ಒಂದು -1 ಆ್ಯಂಡ್ ಸೋ ಆನ್. ಸೊ ಈಗ ಇಲ್ಲಿ 5ನೆಯ ನಂಬರಲ್ಲಿ ಸಂಖ್ಯಾ ರೇಖೆಯ ಮೇಲೆ 0ಯನ್ನು ಗುರುತಿಸಿದ್ದಾರೆ. ಅದರ ನಂತರ 1ನ್ನು ಗುರುತಿಸಿದ್ದಾರೆ. ಈ 0 ಮತ್ತು 1ರ ನಡುವೆ ಮತ್ತೆ 2 ಗೆರೆಗಳಿವೆ. ಅಂದರೆ 0 ಮತ್ತು 1ನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 0 and 1 is divided into 3 parts. Number line between 0 and 1 is divided into 3 parts. First one is 1/3. ಮೊದಲನೆಯ ಭಾಗ 3ನೇ ಒಂದು. ಹಾಗಿದ್ರೆ ಎರಡನೇದು ಏನು ಅಂತ ಕೇಳಿದರೆ 3 ಭಾಗವನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಾವು 2 ಭಾಗವನ್ನು ಕನ್ಸಿಡರ್ ಮಾಡಿದ್ದೇವೆ. ಸೊ ವಿ ಹ್ಯಾವ್ ಕನ್ಸಿಡರ್ಡ್ 2 parts out of 3. ಸೊ ಇಟ್ ಈಸ್ 2/3. 3ನೇ 2. ಸೊ ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಬಹುದು. ಹಾಗೆ ಅವುಗಳನ್ನು ಹೆಸರಿಸಬಹುದು. ಈಗ ಇಲ್ಲೊಂದು ಸಂಖ್ಯಾ ರೇಖೆಯನ್ನು ಕನ್ಸಿಡರ್ ಮಾಡ್ತೇನೆ. ಆ ಸಂಖ್ಯಾ ರೇಖೆಯ ಮೇಲೆ ನಾನು 0, 1 ಹಾಗೂ 2ನ್ನು ಗುರುತಿಸ್ತೇನೆ. ಒಂದು ಹಾಗೆ 2. 0 ಮತ್ತು 1ನ್ನು 3 ಭಾಗಗಳನ್ನಾಗಿ ವಿಂಗಡಿಸಿದ್ದೇನೆ. ಹಾಗೆ 1 ಮತ್ತು 2ನ್ನು 3 ಭಾಗಗಳನ್ನಾಗಿ ವಿಂಗಡಿಸಿದ್ದೇನೆ. ಸೊ ಈಗ ಇಲ್ಲಿ 0 ಮತ್ತು 1ರ ನಡುವೆ ಇರುವ 3 ಭಾಗದಲ್ಲಿ 3ನೇ 1, 3ನೇ 2, 1/2 ಆ್ಯಂಡ್ 1/3 ಆ್ಯಂಡ್ 2/3. ಮತ್ತು ಇದು 3ನೇ 3 ಆಯಿತು. ಅಂದರೆ ದಟ್ ಈಸ್ ಈಕ್ವಲ್ ಟು 1. 1ರ ನಂತರದ್ದು ಏನು? ವಾಟ್ ಈಸ್ ದ್ಯಾಟ್? ಸೊ ಈಗ ಅದು 3ನೇ 4, 3ನೇ 5, 3ನೇ 6. ಸೊ ಇಲ್ಲಿ 4/3, 5/3 ಹಾಗೆ 6/3. 6/3 is nothing but 2. ಸೊ ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವಂಥದ್ದು. ವಿ ಕ್ಯಾನ್ ರೈಟ್ ರ್ಯಾಷನಲ್ ನಂಬರ್ಸ್ ಆನ್ ದಿ ನಂಬರ್ ಲೈನ್. ಈಗ ಇಲ್ಲಿ ನೋಡಿ ಸಂಖ್ಯಾ ರೇಖೆಯ ಮೇಲೆ ಅವರು 8ನೇ 1/8 ಹ್ಯಾಸ್ ಟು ಬಿ ರೆಪ್ರೆಸೆಂಟೆಡ್ ಆನ್ ದಿ ನಂಬರ್ ಲೈನ್. ಸೊ ಇದನ್ನು ಗುರುತಿಸುವಾಗ ನಾವೇನು ಮಾಡಬೇಕು? 0 ಮತ್ತು 1ರ ನಡುವೆ 8 ಸಮ ಭಾಗಗಳನ್ನು ಮಾಡಬೇಕು. ಅದಾದ ನಂತರ ಇಲ್ಲಿ ಮೊದಲನೆಯ ಭಾಗ ಅದು 8ನೇ 1, 2ನೇ ಭಾಗ 8ನೇ 2, 3ನೇ ಭಾಗ 8ನೇ 3, 4ನೇ ಭಾಗ 8ನೇ 4, 5ನೇ ಭಾಗ 8ನೇ 5, 6ನೇ ಭಾಗ 8ನೇ 6, 7ನೇ ಭಾಗ 8ನೇ 7, ಹಾಗೆ 1 ಅಂತ ಹೇಳುವಂಥದ್ದು 8ನೇ 8. ಸೊ ಈ ರೀತಿಯಾಗಿ ಯಾವ ಭಾಗಲಬ್ಧ ಸಂಖ್ಯೆಯನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು, 0 ಮತ್ತು 1ರ ನಡುವೆ ಅಷ್ಟು ಭಾಗಗಳನ್ನು ನಾವು ಮಾಡಿಕೊಂಡು ಗುರುತಿಸುವಂಥದ್ದು. ಸೊ ಅಕಾರ್ಡಿಂಗ್ ಟು ದಿ ರ್ಯಾಷನಲ್ ನಂಬರ್ ವಿಚ್ ದೇ ಆಸ್ಕ್ ಅಸ್ ಟು ಐಡೆಂಟಿಫೈ ಆನ್ ದಿ ಆರ್ ಮಾರ್ಕ್ ಅಸ್ ಆನ್ ದಿ ನಂಬರ್ ಲೈನ್, ವಿ ಹ್ಯಾವ್ ಟು ಡಿವೈಡ್ the number line between 0 to 1 into equal parts and then we can represent the given rational number on the number line. ಅದೇ ರೀತಿಯಾಗಿ ಇಲ್ಲಿ ಈಗ ಕಾಣುತ್ತಿರುವಂತಹ ಸಂಖ್ಯಾ ರೇಖೆ ಮೇಲೆ ಮೊದಲನೇದಲ್ಲಿ 9ನೇ 4 4/9 ಹಾಗೆ ಎರಡನೆಯದರಲ್ಲಿ -4ನೇ 7 -7/4 ಅಂತ ಹೇಳುವಂಥ ಭಾಗಲಬ್ಧ ಸಂಖ್ಯೆ ಅಂದರೆ ರ್ಯಾಷನಲ್ ನಂಬರ್ಸನ್ನು ನಂಬರ್ ಲೈನ್ ಮೇಲೆ ಮಾರ್ಕ್ ಮಾಡಿದ್ದಾರೆ. ಇವುಗಳನ್ನು ಪ್ರಯತ್ನಿಸಿ ಟ್ರೈ ದೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 0 0/5 5ನೇ 0 ಅಂತ ಹೇಳುವಂಥದ್ದು 0. ಅದರ ನಂತರ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಉತ್ತರಿಸ್ತಾ ಹೋಗುವ. ಇದು 1. ನೆಕ್ಸ್ಟ್ ಇಸ್ 4/5 5/5 6/5 ಇದೆ, 7/5 ಇದೆ. ನೆಕ್ಸ್ಟ್ ಇಸ್ 8/5 ಆ್ಯಂಡ್ 9/5. ಎರಡನೇದನ್ನು ನೋಡಿದರೆ 0 ಇಲ್ಲಿದೆ ಬಲಭಾಗದಲ್ಲಿರುವಂಥದ್ದು,
0/6 6ನೇ 0 ಅಂದರೆ 0 ಅಂತ ಅರ್ಥ. ಅದರ ಪಕ್ಕದಲ್ಲಿ -1/6. Then we should write -2/6. Here this is -5/6, -7/6, -8/6, -11/6. ಮುಂದುವರಿದಂತೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನ ಹೇಗೆ ಕಂಡುಹಿಡಿಯುವುದು ಅಂತ ನೋಡುವ. How we can find the rational numbers between the given two rational numbers. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯುವುದು ಅಂತ ನೋಡುವ. ಇಲ್ಲಿ ನೆನಪಿಟ್ಕೊಳ್ಬೇಕಾದ ಅಂಶ ಏನಂತ ಹೇಳಿದರೆ, ಯಾವುದೇ ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಣಿಸಲಾರದಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ, ಇದು ನಮಗೆ ಗೊತ್ತಿರಬೇಕು. ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಣಿಸಲಾರದಷ್ಟು ಭಾಗಲಬ್ಧ ಸಂಖ್ಯೆಗಳು ಇವೆ. ಬಿಟ್ವೀನ್ two rational numbers, between any two rational numbers, we have countless rational numbers. Countless means we cannot count the number. We have countless rational numbers between any two given rational numbers. ಆ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯಬಹುದು ನೋಡುವ. ಉದಾಹರಣೆ 7 ಎಕ್ಸಾಂಪಲ್ 7 ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಎರಡು ಸಂಖ್ಯೆಗಳನ್ನು ನೀಡಿದ್ದಾರೆ, -5/6 ಮತ್ತು 5/8. ಅವುಗಳ ನಡುವಿನ 10 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕಂತೆ. ಸೊ ಮೊದಲನೇದಾಗಿ ನಾವೆಂತ ಮಾಡಬೇಕು, ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಸಮಛೇದವುಳ್ಳ ಭಾಗಲಬ್ಧ ಸಂಖ್ಯೆಯನ್ನಾಗಿ ಬರಿಬೇಕು. ಗಿವನ್ ರ್ಯಾಷನಲ್ ನಂಬರ್ ಶುಡ್ ಬಿ ರಿಟನ್ ಸಚ್ ಎ ವೇ ದ್ಯಾಟ್ ದೇ ಹ್ಯಾವ್ ದಿ ಸೇಮ್ ಡಿನಾಮಿನೇಟರ್. ದೇರ್ ಡಿನಾಮಿನೇಟರ್ಸ್ ಶುಡ್ ಬಿ ಸೇಮ್. ಡಿನಾಮಿನೇಟರ್ಸ್ ಸೇಮ್ ಮಾಡಲಿಕ್ಕೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದಿ LCM, ಲಾಸವನ್ನು ಕಂಡುಹಿಡಿಬೇಕು. ವಿ ಹ್ಯಾವ್ ದಿ ಡಿನಾಮಿನೇಟರ್ಸ್ 6 and 8. ಛೇದ 6 ಮತ್ತು 8 ಇವುಗಳ ಲಾಸ LCM ಅನ್ನು ಕಂಡುಹಿಡಿಯುವ. 2 3s, 2 4s, 3 as such, 2 2s, then 2 3 1 1 and 1. So 2 into 2 into 2 into 3, that is equal to 24. ಲಾಸ ಅಥವಾ LCM of 6 and 8 is 24. ಈಗ 24 ಸಮಛೇದವಾಗಿ ಬರುವ ರೀತಿಯಲ್ಲಿ ನಾವು ಕೊಟ್ಟಿರುವಂತಹ ರ್ಯಾಷನಲ್ ನಂಬರ್ಸನ್ನು ಬರಿಬೇಕು. ಸೊ ಯಾವ ರೀತಿಯಾಗಿ ಬರಿಬೋದು, 6ಕ್ಕೆ 4ರಿಂದ ಗುಣಿಸಿದಾಗ 24 ಬರ್ತದೆ. ಅದನ್ನೇ ನಾವು ಅಂಶಕ್ಕೆ ಕೂಡ ಗುಣಿಸಬೇಕು. ಹಾಗಾಗಿ ಸಿಗುವಂಥದ್ದು -20/24. ಅದೇ ರೀತಿ 8ನೇ 5, 8ಕ್ಕೆ 3ರಿಂದ ಗುಣಿಸಿದಾಗ ನಮಗೆ 24 ದೊರೆಯುವಂಥದ್ದು. ಸಿಮಿಲರ್ಲಿ ವಿ ಹ್ಯಾವ್ ಟು ಮಲ್ಟಿಪ್ಲೈ 3 to the numerator. ಸೊ ವಿ ಗೆಟ್ ದಿ ರ್ಯಾಷನಲ್ ನಂಬರ್ 15/24. ಸೊ ಈಗ ನಮಗೆ ಸಿಕ್ಕಿರುವಂತಹ ಸಂಖ್ಯೆಗಳು -20/24, 24ನೇ 20 ಅಥವಾ -20/24 ಆ್ಯಂಡ್ 15/24, 24ನೇ 15. ಸೊ ಈಗ ಇವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿತಾ ಹೋಗ್ಬೋದು. ಯಾವುದೆಲ್ಲ, -19, -19/24, -18/24, -17/24 ಆ್ಯಂಡ್ ಸೋ ಆನ್ ಟಿಲ್ 14/24. ಅಷ್ಟು ಭಾಗಲಬ್ಧ ಸಂಖ್ಯೆಗಳು, ಅದನ್ನು ನಾವು ಲಿಸ್ಟ್ ಮಾಡಿ ಆಯಿತು. ಸೊ ಇದೇ ರೀತಿಯಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾಗ ನೀವು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. Similarly, you can find rational numbers between any two given rational numbers. ಡಿಸ್ಕಸ್ ಮಾಡಿದಂಥ ವಿಷಯಕ್ಕೆ ಸಂಬಂಧಿಸಿದಂಥ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದರೆ ನಾವು ಏನು ಕಾನ್ಸೆಪ್ಟನ್ನು ಕಲ್ತಿದ್ದೇವೆ ಅದು ಇನ್ನೂ ಕ್ಲಿಯರ್ ಆಗ್ತದೆ. ಈಗ ಪಾಠದ ಕೊನೆಯ ಹಂತದಲ್ಲಿದ್ದೇವೆ. ನಾವು ಲೆಟಸ್ ಡಿಸ್ಕಸ್ ದಿ ಸಮರಿ, ಸಾರಾಂಶವನ್ನು ಡಿಸ್ಕಸ್ ಮಾಡುವ. ಮೊದಲನೇ ಅಂಶ, ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ ಮತ್ತು ಗುಣಾಕಾರದಲ್ಲಿ ಆವೃತವಾಗಿದೆ. ಇಟ್ ಮೀನ್ಸ್ ದ್ಯಾಟ್ rational numbers are closed under addition, subtraction as well as multiplication. ಸಂಕಲನ ಮತ್ತು ಗುಣಾಕಾರಗಳು ಭಾಗಲಬ್ಧ ಸಂಖ್ಯೆಯಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿದೆ. ಆಪರೇಷನ್ಸ್ ಆಫ್ ಎಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಸ್ ಆರ್ ಕಮ್ಯೂಟೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ದೇ ಆರ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್. ಸಂಕಲನ ಮತ್ತು ಗುಣಾಕಾರಗಳು ಪರಿವರ್ತನೀಯ ಹಾಗೂ ಸಹವರ್ತನೀಯ ಗುಣವನ್ನು ಹೊಂದಿದೆ. 0 ಅಂತ ಹೇಳುವಂಥದ್ದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅನನ್ಯತಾಂಶ. 0 ಈಸ್ ದಿ ಆಡಿಟಿವ್ ಇನ್ವರ್ಸ್ ಆಫ್ ದಿ ರ್ಯಾಷನಲ್ ನಂಬರ್ಸ್. ಹಾಗೆ 1
ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಅನನ್ಯತಾಂಶ. ಒನ್ ಈಸ್ ದಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆರ್ ರೆಸಿಪ್ರೋಕಲ್ ಆಫ್ ದಿ ರ್ಯಾಷನಲ್ ನಂಬರ್ಸ್. ದೆನ್ ಪಾಯಿಂಟ್ ನಂಬರ್ 5, ಭಾಗಲಬ್ಧ ಸಂಖ್ಯೆ ಮೈನಸ್ ಬಿಯನೇ ಎ ಭಾಗಲಬ್ಧ ಸಂಖ್ಯೆ a/b ಯ ಸಂಕಲನ ವಿಲೋಮಾಂಶ ಮತ್ತು ಇದಕ್ಕೆ ಪ್ರತಿಯಾಗಿ ಭಾಗಲಬ್ಧ ಸಂಖ್ಯೆ a/b ಭಾಗಲಬ್ಧ ಸಂಖ್ಯೆ ಮೈನಸ್ a/b ಯ ಸಂಕಲನದ ವಿಲೋಮಾಂಶ. ಮೀನ್ಸ್ ಮೈನಸ್ a/b is the additive inverse of a/b and vice versa also holds true. a/b into c/d ಒಂದು ಆದರೆ c/d ಯು a/b ಯ ರೆಸಿಪ್ರೋಕಲ್ ಅಂದರೆ ವ್ಯುತ್ಕ್ರಮ ಅಥವಾ ಗುಣಾಕಾರ ವಿಲೋಮಾಂಶ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ವಿತರಣಾ ನಿಯಮ. ಎ ಬಿ ಸಿಗಳು ಯಾವುದೇ ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ a ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ ಮತ್ತು a ಇಂಟು ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಹಾಗೆ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದನ್ನು ತಿಳ್ಕೊಂಡ್ವಿ. ವಿ ಅಂಡರ್ಸ್ಟುಡ್ ಹೌ ಟು ರೆಪ್ರೆಸೆಂಟ್ rational numbers on the number line. Similarly, we can identify or we can write the rational numbers between the given two rational numbers, and there are countless number of rational numbers between any two given rational numbers. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಣಿಸಲಾರದಷ್ಟು ಭಾಗಲಬ್ಧ ಸಂಖ್ಯೆ ಇದೆ ಅಂತ ಹೇಳುವುದನ್ನು ನಾವು ನೆನಪಿಟ್ಕೊಳ್ಬೇಕು. By finding the average also we can find the rational numbers between the two given rational numbers. So by this we have come to the end of important points related to the chapter rational numbers of 8th standard. 8ನೇ ತರಗತಿಯ ಗಣಿತ ಪಾಠ 2 ಭಾಗಲಬ್ಧ ಸಂಖ್ಯೆಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿ ಆಯಿತು. ಮುಂದಿನ ವಿಡಿಯೋದಲ್ಲಿ ಮುಂದುವರಿದ ಪಾಠಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.